ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ. ಏನಪ್ಪ ಇದು ಬ್ಯುಸಿ ಟ್ಯೂಸ್ಡೇ, ಅದು ಪೀಕ್ ಅವರ್ಸಲ್ಲಿ ನಾನು ಲೈವ್ ಮಾಡ್ತಾ ಇದ್ದೀನಿ ಅಂತ ಏನಾದರೂ ನಿಮ್ಗೆ ಅನಿಸಿದ್ರೆ, ದರ್ ಇಸ್ ಅ ಸಾಲಿಡ್ 2 ಮೇಜರ್ ರೀಸನ್ಸ್. ನಾವು ಹೇಳ್ತಾ ಇದ್ರೆ ಐ ಥಿಂಕ್ ಮೆನಿ ಆಫ್ ದೆಮ್ ಮೇ ಮಿಸ್, ಅಂದರೆ ಮೆನಿ ಆಫ್ ದೆಮ್ ಮೇ ನಾಟ್ ಅಂಡರ್ಸ್ಟ್ಯಾಂಡ್ ವಾಟ್ ಎಕ್ಸಾಕ್ಟ್ಲಿ ಈಸ್ ಹ್ಯಾಪನಿಂಗ್ ಅರೌಂಡ್. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇಸ್ ಗಣೇಶಪ್ಪ ಬಂದ, ಸೆಲೆಬ್ರೇಟ್ ಮಾಡಿದ್ರಿ, ತುಂಬಾ ಚೆನ್ನಾಗಿ ಮಾಡಿದ್ರಿ, ರೋಡ್ ಎಲ್ಲ ಬ್ಲಾಕ್ ಮಾಡಿದ್ರಿ. ರೋಡ್ಗಳನ್ನ ಬ್ಲಾಕ್ ಮಾಡಿದ್ದನ್ನ 5 ದಿನ 6 ದಿನ ಬ್ಲಾಕ್ ಮಾಡ್ಕೊಂಡ್ರಿ. ಯಾರು ನಿಮ್ಮನ್ನ ಏನೂ ಹೇಳಕ್ ಬರ್ಲಿಲ್ಲ. ಆನ್ ಅ ಮಂಡೇ, ಸ್ಪೆಷಲಿ ವೆನ್ ಇಟ್ ಈಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಸಿನಾರಿಯೋ ಇನ್ ಬ್ಯಾಂಗ್ಳೂರ್, ದ್ಯಾಟ್ ಸಿಕ್ಕಾಪಟ್ಟೆ ಮಳೆ ಇದೆ ಸಾಯಂಕಾಲದ ಹೊತ್ತು. ಏನಾಗುತ್ತೆ, ಸದ್ಯ ಬೇಗ ಸೇರ್ಕೊಳ್ಳೋಣ ಮನೆಗೆ ಅಂತ ಬರೋರ್ಗೆ ಎಂತೆಂತ ಶಾಕ್ ಆದಿರುತ್ತೆ ಅಂದ್ರೆ, ಕೆಲವು ರೋಡ್ಸ್ ಅಲ್ಲಿ ಒಂದು ರೋಡ್ ಬಿಟ್ರೆ ಯು ಹ್ಯಾವ್ ಟು ಗೋ ರೌಂಡ್ ಅಂಡ್ ಕಮ್ ಫಾರ್ ಆಲ್ಮೋಸ್ಟ್ 10 minutes ಎಕ್ಸ್ಟ್ರಾ ಟೈಮು. ಅಂತ ಸಮಯದಲ್ಲಿ ಗಣೇಶನ್ ಬಿಟ್ಟ ಮೇಲೂ ನೀವು ಆ ರೋಡ್ ಕ್ಲಿಯರ್ ಮಾಡಿಕೊಟ್ಟಿಲ್ಲ ಅಂದಾಗ ಆಗುವಂತಹ ಅಚಾತುರ್ಯಗಳೇ ಜಾಸ್ತಿ. ಮೇಜರ್ ರೋಡ್ಸ್ ಐ ಆಮ್ ಟಾಕಿಂಗ್ ಅಬೌಟ್, ಕನೆಕ್ಟಿವ್ ರೋಡ್ಸ್ ಅಂಡ್ ಥಿಂಗ್ಸ್ ಲೈಕ್ ದಟ್. ಆಮೇಲೆ ಮಕ್ಳಿರ್ತಾರೆ, ಸ್ಕೂಲ್ಗೆ ಹೋಗೋ ಮಕ್ಕಳು ಅಥವಾ ವಯಸ್ಸಾದವ್ರು ಇರ್ತಾರೆ, ಪ್ರತಿಯೊಬ್ಬರಿಗೂ ಆ ಹರಿಬರಿ ಇರುತ್ತೆ. ಸಂಜೆ ಆಯ್ತು ಅಂದ್ರೆ ಮಳೆಯಲ್ಲಿ ಸಿಗಾಕೊಂಡ್ರೆ ಗಂಟೆ ಲೇಟ್ ಆಗುತ್ತೆ ಅನ್ನೋದು. ಸೊ ವೆನ್ ದೇ ವಾಂಟ್ ಟು ಕಮ್, ನೀವು 2 ವೆಹಿಕಲ್ನ ಅಡ್ಡ ಇಟ್ಬಿಟ್ಟು ಯು ಡೋಂಟ್ ಅಲೌ ಪೀಪಲ್ ಟು ಈವನ್ ಮೂವ್ ಅಕ್ರಾಸ್ ಆನ್ ದಟ್ ರೋಡ್. ಎಷ್ಟು ಕಷ್ಟ ಆಗುತ್ತೆ ಅನ್ನೋದನ್ನ ನಾವೆಲ್ಲ ಗಮನಕ್ಕೆ ತಗೊಂಡು ಇನ್ಮೇಲೆ ಕಾನ್ಶಿಯಸ್ ಆಗಿ ನಮ್ಮ ಸೆಲೆಬ್ರೇಷನ್ಸ್ ನ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೇನೋ ಅಂತ ನನಗೆ ಅನ್ನಿಸ್ತು. ಸೆಕೆಂಡ್ ಥಿಂಗ್ ಈಸ್, ವಾಟ್ ಈಸ್ ದಿಸ್ AI? ವಾಟ್ ಬ್ಲಡಿ AI ಇಸ್ ದಿಸ್ ಅಂತ ಕ್ವೆಶ್ಚನ್ ಮಾಡೋಕೆ ಹೋದ್ರೆ ನಂಗೆ ಹೊಟ್ಟೆ ಹೊಡೆದೋಗುತ್ತೆ. ಯಾಕಂದ್ರೆ ಪೀಪಲ್ ಹೂ ಹ್ಯಾವ್ ಬೀನ್ ವರ್ಕಿಂಗ್ ಆಸ್ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಆರ್ ಸೇ ಆಪರೇಷನ್ಸ್ ಮ್ಯಾನೇಜರ್ಸ್ ಲೆವೆಲ್ ಅಲ್ಲಿ ಇರೋಂಥವ್ರಿಗೆಲ್ಲ ಹೆಂಗಾಗೋಗಿದೆ ಅಂದ್ರೆ, ದೇ ಎಕ್ಸ್ಟ್ರಾಕ್ಟ್ ಆಲ್ ದ ವರ್ಕ್ ವಿಚ್ ಇಸ್ ರಿಕ್ವೈರ್ಡ್ ಅಂಡ್ ಟೇಕ್ AI ಇನ್ ಟು ಕನ್ಸಿಡರೇಷನ್ ಅಂಡ್ ಟೆಲ್ ದೆಮ್ ಬೈ ಬೈ. ವಾಟ್ ಈಸ್ ದಿಸ್? ವಾಟ್ ವಿಲ್ ಹ್ಯಾಪನ್ if the youngsters start losing their jobs just because of the reason that in a day it seems 18 to 20 people are sent out? How will they do? What will they do? ಹೇಳ್ದಂಗೆ ಬೋಂಡ ಬಜ್ಜಿ ಮಾಡ್ಕೋಬೇಕು, ಇಲ್ಲ ಡ್ರೈವಿಂಗ್ ಕೆಲಸ ಮಾಡ್ಕೋಬೇಕು, ಇಲ್ಲ ಸುತ್ತಮುತ್ತಲ ಏನು ಕೆಲಸ ಕಾರ್ಯ ಇದೆ ಅವ್ರಿಗೂ ಒಂದು ಫ್ಯಾಮಿಲಿ ಇರುತ್ತೆ. ದೇ ಹ್ಯಾವ್ ಟು ರನ್ ದ ಶೋ. And they are not ordinary people, no? They also have served for so many years. And they are not sure. And if they try to apply for any other locations or any other opportunity, andaga, yen heltira? The best thing is, your total qualification and your experience is too high for this post. Mostly ನೀವು salary expectation ಜಾಸ್ತಿ ಇರುತ್ತೇನೋ. ಈ ತರದ್ ಹಾಕ್ಬಿಟ್ರೆ, ಪ್ಲೀಸ್ ಅಂಡರ್ಸ್ಟ್ಯಾಂಡ್, ದೇರ್ ಇಸ್ ಅ ಕಾಲ್ ಫಾರ್ ಹ್ಯುಮ್ಯಾನಿಟಿ ಟುಡೇ. ಇಷ್ಟೊಂದು ದೊಡ್ಡ ಊರಿನಲ್ಲಿ ಎಲ್ಲೆಲ್ಲಿ ಇಂಥ ಕೆಲಸ ಹುಡುಕಿದ್ರು ನಿಮಗ್ ಬೇಕಾದನ್ನ ಮಾಡಿಸ್ಕೊಂಡು ಮನೆ ಕಳಿಸ್ಬಿಟ್ರೆ, ವಾಟ್ ಹ್ಯಾಪನ್ಸ್ ಟು ದೆಮ್? ದೇ ಟು ಹ್ಯಾವ್ ಅ ಫ್ಯಾಮಿಲಿ, ಚೈಲ್ಡ್ ಅಥವಾ ಚಿಲ್ಡ್ರನ್ ಅಂಡ್ ಥಿಂಗ್ಸ್ ಲೈಕ್ ದಟ್. ಇದನ್ನ ಐ ಥಿಂಕ್ ಇಟ್ಸ್ ಅ ಬರ್ನಿಂಗ್ ಇಶ್ಯೂ ಫಾರ್ ಮೋಸ್ಟ್ ಆಫ್ ದ ಯಂಗ್ಸ್ಟರ್ಸ್ ಟುಡೇ. ಅಂದ್ರೆ ಯಂಗ್ಸ್ಟರ್ಸ್ ಅಂದ್ರೆ ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಫ್ರೆಷರ್ಸ್. ಇಟ್ ಕ್ಯಾನ್ ಬಿ ಫಾರ್ ದೋಸ್ ಇನ್ ದ ಮಿಡಲ್ ಆರ್ಡರ್ ಅಥವಾ ಮಿಡ್ ಏಜಸ್ ಅಲ್ಲಿ ಇರ್ತಾರಲ್ಲ, ಅರ್ಲಿ 30s or late 30s and all. How will they focus on the career? And ಜೇಬಲ್ ದುಡ್ಡಿಲ್ಲ ಅಂದ್ರೆ ನೀವು ಮನೆಯಿಂದ ಆಚೆಗೂ ಹೋಗಕ್ಕಾಗಲ್ಲ ಅಲ್ವಾ? ಅಂತ ಪರಿಸ್ಥಿತಿಯಲ್ಲಿ ಏನ್ ಮಾಡ್ತೀರಿ? ಏನ್ ಮಾಡಬೇಕು? ಇದು ಬಿಗ್ಗೆಸ್ಟ್ ಚಾಲೆಂಜ್ ಟು ದ ಗವರ್ಮೆಂಟ್ ಫಾರ್ ಆಲ್ ಆಫ್ ಅಸ್ and those who boast about creating opportunities, employment and things like that. ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ, ಇಲ್ಲ ಅಂಡರ್ ಎಂಪ್ಲಾಯ್ಡ್, ಇಲ್ಲ ಓವರ್ ಎಂಪ್ಲಾಯ್ಡ್ ಆರ್ ನೋ ಎಂಪ್ಲಾಯ್ಮೆಂಟ್. ಇದನ್ನ ಇಲ್ಲಿ ಕನೆಕ್ಟ್ ಮಾಡ್ಕೋಬಹುದು ಅಂತ ಅನ್ನಿಸ್ತು ನಂಗೆ. ಎಷ್ಟು ಸಮಂಜಸ. when I spoke to 1 or 2 people, it's a shame that at this particular point of time where money is everything, how will they find their way? Suppose ಅವ್ರಿಗೆ ಮಾಸ್ಟರ್ ಡಿಗ್ರಿ ಮಾಡಿಕೊಂಡು ಸಮಯ ಸಿಗದೆ ಡ್ರೈವಿಂಗ್ ಕಲ್ತಿಲ್ಲ ಅಥವಾ ಅದರ್ ಸ್ಕಿಲ್ಸ್ ಇಲ್ಲ ಅಂದ್ರೆ, ಹೌ ವಿಲ್ ದೇ ಸರ್ವೈವ್? ಏನ್ ಮಾಡಬೇಕು? ಕ್ವಾಲಿಫಿಕೇಶನ್ ತಕ್ಕನಾದ ಜಾಬ್ ಇಲ್ಲ,
ಆ ನಂತರ ಆಪರ್ಚುನಿಟೀಸ್ ಇಲ್ಲ ಅಂತ ಹೇಳಿದಾಗ ಏನು ಮಾಡಬೇಕು ಅನ್ನೋದೇ ಯಕ್ಷ ಪ್ರಶ್ನೆ. ನೋಡಿ ಸ್ವಾಮಿ, ಮನುಷ್ಯ ಸೊಸೈಟಿ ಅಂತ ಕಟ್ಕೊಂಡಾಗ ಐ ಲಿವ್ ಆ್ಯಂಡ್ ಐ ಮೇಕ್ ಶ್ಯೂರ್ ಅದರ್ಸ್ ಆಲ್ಸೋ ಹ್ಯಾಪಿಲಿ ಲಿವ್ ಅಂತ. ಈಗ ಹೆಂಗಾಗೋಗಿದೆ ಅಂತಂದರೆ ಐ ಶಾಲ್ ಲಿವ್ ಬಟ್ ಐ ಸಿ ದ್ಯಾಟ್ ನೋಬಡಿ ಎಲ್ಸ್ ವಿಲ್ ಲಿವ್ ಅನ್ನಂಗಾಗೋಗಿದೆ. ಇದು ಬದಲಾಗಿಲ್ಲ ಅಂದರೆ ಜನ ಬಹಳಷ್ಟು ನೊಂದು ಬೆಂದು ಫ್ರಸ್ಟ್ರೇಟ್ ಆಗಿ, ಬಿಕಾಸ್ ವಿ ಆರ್ ಟ್ಯಾಕ್ಸ್ ಪೇಯರ್ಸ್, ವಿ ಹ್ಯಾವ್ ಟು ಪೇ ಟ್ಯಾಕ್ಸ್, ವಿ ಹ್ಯಾವ್ ಟು ಪೇ ಅವರ್ ಬಿಲ್ಸ್, ವಿ ಹ್ಯಾವ್ ಟು ಟೇಕ್ ಕೇರ್ ಆಫ್ ದ ಫ್ಯಾಮಿಲಿ ಅಲ್ವಾ, ವಿ ಹ್ಯಾವ್ ಟು ಟೇಕ್ ಕೇರ್ ಆಫ್ ದ ಎಜುಕೇಶನ್ ಆಫ್ ದ ಚಿಲ್ಡ್ರನ್, ಸೋ ಮೆನಿ ಕಾಂಪ್ಲಿಕೇಶನ್ಸ್. ಅದ್ರ ಮಧ್ಯ ಜಾಬ್ ಇಸ್ ದ ಪ್ರಯಾರಿಟಿ ಅನ್ಕೊಂಡಿದ್ದಾಗ ವೇರ್ ವಿಲ್ ದೇ ಗೋ? ಇನ್ ಕೇಸ್ ದೇ ಹ್ಯಾವ್ ಪ್ರಾಪರ್ಟಿ, ಅಂದ್ರೆ ಜಮೀನ್ ಗಿಮೀನ್ ಇತ್ತು ಅಂದ್ರೆ ಆರಾಮಾಗಿ ಹೋಗಿ ಆರಂಭ ಶುರು ಮಾಡ್ಕೊಂಡ್ಬಿಡೋದ್ರಲ್ಲಿ ತಪ್ಪೇನಿಲ್ಲ. ನಾನು ಅದು ಹೇಳಿದ್ದೆ ಇನ್ ಮೈ ವ್ಯೂಸ್ ಲಾಸ್ಟ್ ಮಂತ್ ಆರ್ ಸೊ. ಐ ಹ್ಯಾಡ್ ಟೋಲ್ಡ್ ಯಾರ್ಯಾರಿಗೆ ಜಮೀನಿದೆ ಹೋಗ್ಬಿಡ್ರಪ್ಪ ಮನೆಗೆ ಆರಾಮಾಗಿ ಕುತ್ಕೊಂಡು ಆರಂಭ ಮಾಡ್ಕೊಳ್ಳಿ ಅಂತ ಕೂಡ ಹೇಳಿದ್ದೆ. ಆದ್ರೆ ಆರಂಭಕ್ಕೆ ಆಸ್ತಿ ಇಲ್ಲದೆ, ಇಲ್ಲಿ ಕೆಲ್ಸಕ್ಕೆ ಸರಿಯಾದ ಕೆಲಸ ಇಲ್ಲದೆ ಬದುಕ್ರಪ್ಪ ಅಂತಂದ್ರೆ ಎಲ್ಲಿಗೆ ಹೋಗ್ಬೇಕು? ಇದು ಇಟ್ ವಾಸ್ ಸೋ ಬರ್ನಿಂಗ್, ಇಟ್ ವಾಸ್ ಸೋ ಹಾಂಟಿಂಗ್ ಮೀ. ಐ ಥಾಟ್ ನಂದೊಂದು ಪುಟಾಣಿ ಪ್ಲಾಟ್ಫಾರ್ಮ್ ಇದೆಯಲ್ಲ, ನನ್ನ ಸ್ಟೂಡೆಂಟ್ಸು, ನನ್ನ ಫ್ರೆಂಡ್ಸು, ನನ್ನ ಫ್ಯಾಮಿಲಿ ಅವ್ರ ಬ್ಲಾ 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 ಹೇಳೋಣ ಅನ್ನಿಸ್ತು, ಹೇಳ್ತಾ ಇದ್ದೀನಿ. ದಯಮಾಡಿ ಮೇಕ್ ಶೂರ್ ಪೀಪಲ್ ಇನ್ ದ ಹೈಯರ್ ಲೆವೆಲ್ಸ್ ಅಥವಾ ಏನು ಅಥಾರಿಟೇಟಿವ್ ಆಗಿ ಡಿಸಿಷನ್ಸ್ ತಗೊಳ್ಳುವಂಥ ವಾಡಿಕೆ ಇದೆ, ಅವರೆಲ್ಲ ಸ್ವಲ್ಪ ಇದ್ರ ಬಗ್ಗೆ ವರ್ಕೌಟ್ ಮಾಡಿ ದೇ ಹ್ಯಾವ್ ಟು ಕ್ರಿಯೇಟ್ ಮೋರ್ ಆ್ಯಂಡ್ ಮೋರ್ ಜಾಬ್ ಆಪರ್ಚುನಿಟೀಸ್ ಸೊ ದ್ಯಾಟ್ ದೇ ಲಿವ್ ಹ್ಯಾಪಿಲಿ ಆ್ಯಂಡ್ ಮೇಕ್ ಅದರ್ಸ್ ಲೈಫ್ಸ್ ಆಲ್ಸೋ ಹ್ಯಾಪಿ. ಇಲ್ಲಿ ಸ್ಕ್ರಾಲ್ ಆಗ್ತಾ ಇದೆ, ನಾನು ಮಾತಾಡೋ ಬರದಲ್ಲಿ ಯಾರಿಗೂ ರೆಸ್ಪಾಂಡ್ ಮಾಡಲ್ಲ, ಆಮೇಲೆ ಮಾಡ್ತೀನಿ ನಿಧಾನಕ್ಕೆ. ಬಟ್ ಮೇಕ್ ಶೂರ್ when a society is growing like this in the name of progression, in the name of development, make sure people do not suffer. ಓಕೆ, ಇದೆಲ್ಲ ಮಾಡ್ತಿರೋದು ನಮ್ಮ ಸೊಸೈಟಿಗಾಗಿ ಅನ್ನೋದಾದ್ರೆ ಸೊಸೈಟಿಲಿ ಜನರನ್ನ ಬದುಕೋಕ್ ಬಿಡಿ. ಏನೆಲ್ಲ ಬರಲಿ, ಅಡ್ವೆಂಟ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಏನೇ ಇರಲಿ, ಮೇಕ್ ಶೂರ್ ದಟ್ ಪೀಪಲ್ ಆರ್ ಹ್ಯಾಪಿ ವರ್ಕಿಂಗ್. ಸೋಮಾರಿಗಳಿಗೆ ನೀವು ಪನಿಷ್ಮೆಂಟ್ ಕೊಡಿ, ಒಪ್ಕೋತೀನಿ. ನನ್ನ ಜೀವನದ ಆಸೆ ಇದು, ನಾನು ಹೀಗೆ ಬದುಕಬೇಕು, ನಾನು ಹಿಂಗೆ ಅರ್ನ್ ಮಾಡಬೇಕು, ನಾನು ಅದಕ್ಕೋಸ್ಕರ ದೇರ್ ಆರ್ ಪೀಪಲ್ ಹ್ಯಾವ್ ಡನ್ ದೇರ್ ಮಾಸ್ಟರ್ಸ್ ಇನ್ ಸೋಷಿಯಲ್ ಸರ್ವಿಸ್, ಸೋಷಿಯಲ್ ವರ್ಕ್. ಅಂಥವ್ರಿಗೆ ಇಂಥದ್ದೊಂದು ಪರಿಸ್ಥಿತಿ ಬಂತು ಅಂದ್ರೆ ಇಲ್ಲ ಯೂನಿವರ್ಸಿಟಿ ತಪ್ಪಿದೆ, ಆರ್ ನಮ್ಮ ಸಿಚುವೇಶನ್ಸ್ ಇನ್ ಅಟ್ ದ ಪ್ರೆಸೆಂಟ್ day is not suitable for those who have done such wonderful and extraordinary courses. MSW ಗೆ ಎಂಟ್ರೆನ್ಸ್ ಎಕ್ಸಾಮ್ ನ ಎಷ್ಟು ಕಷ್ಟ ಇರುತ್ತೆ ಗೊತ್ತಾ? MSW ಮಾಡಕ್ಕೆ ಇತ್ತು, ಇವಾಗ ಗೊತ್ತಿಲ್ಲ ನಂಗೆ. I lost my MSW seat for just 1 mark. Just 1 mark. ಪುಣ್ಯ ರೀ MSW ಮಾಡೋದು. ಎಷ್ಟು ಕೆಲಸ ಇರುತ್ತೆ ಗೊತ್ತಾ, ಅದರಲ್ಲಿ ಎಷ್ಟು ಬ್ಯೂಟಿ ಇದೆ ಗೊತ್ತಾ. ಮಾಡಿದವ್ರಿಗೆ ಸರಿಯಾದಂಥ ಅವಕಾಶಗಳು ಇಲ್ಲದೆ ಇದ್ದಾಗ ಏನಕ್ಕೆ ಬಂತು MSW? ಯಾಕೆ ಇಡ್ತೀರಿ ಅಂತ ಕೋರ್ಸಸ್ಸು? ಒನ್ಸ್ ಯು ಕ್ರಿಯೇಟ್ ದೋಸ್ ಕೋರ್ಸಸ್, ಪ್ಲೀಸ್ ಮೇಕ್ ಶೂರ್ ದೇ ಆರ್ ಪ್ಲೀಸ್ಡ್ ಆಲ್ಸೋ ಅಲ್ವಾ? ಯಾಕಂದರೆ ಎವ್ರಿಬಡಿ ಹ್ಯಾಸ್ ಅ ಸ್ಟಮಕ್, ಎವ್ರಿಬಡಿ ಹ್ಯಾಸ್ ಅ ಡ್ರೀಮ್, ಎವ್ರಿ ಒನ್ ಹ್ಯಾಸ್ ಹಿಸ್ ಆರ್ ಹರ್ ಓನ್ track of achievements and things like that. ಇದನ್ನ ಕೇಳೋರು ಯಾರು? ಮಾತೆತ್ತಿದ್ರೆ ಮೀಡಿಯಾ ಓಪನ್ ಮಾಡಿದ್ರೆ ಏನ್ ಬರುತ್ತೆ? ಇದನ್ನ ಯಾರು ಮಾತಾಡಲ್ವಾ? ಐ ಥಿಂಕ್ ಐ ಆಮ್ ಗಿವಿಂಗ್ ಅ ಕ್ಲೂ ಸೊ ದಟ್ ಒಂದು ರೆವಲ್ಯೂಷನ್ ಏನಾರ ಮಾಡೋಕ್ಕಾದ್ರೆ ನೋಡಿ, ಜನಗಳು ಸುಭಿಕ್ಷವಾಗಿ ಕೆಲಸ ಮಾಡ್ಕೊಂಡು ಹೋಗ್ಲಿ ಅಲ್ವಾ? ಎಲ್ಲರೂ ಎಲ್ಲಾ ತರದಲ್ಲೂ ಫಿಟ್ ಇರಲ್ಲ. ಯಾರಿಗೆ ಯಾವ ಫಿಟ್ನೆಸ್ ಇದೆ, ಯಾವ ಕೇಪಬಿಲಿಟೀಸ್ ಇದೆ, ಸಾಕಷ್ಟು ನಿದರ್ಶನಗಳಿದೆ ನಮ್ಮ ಸೊಸೈಟಿನಲ್ಲಿ ಇದೆ. ಬೇರೆ ಬೇರೆ ದೇಶಗಳಲ್ಲಿ ಏನೆಲ್ಲ ಅಡಾಪ್ಟ್ ಮಾಡ್ಕೋತಾರೆ ಇದೆ. ವೈ ಆರ್ ವಿ ನಾಟ್ ಟೇಕಿಂಗ್ ದೋಸ್ ಪಾಸಿಟಿವ್ ಮೂವ್ಸ್ ಟು ಕ್ರಿಯೇಟ್ ಮೋರ್ ಅಂಡ್ ಮೋರ್ ಜಾಬ್ಸ್ ಫಾರ್ ಪೀಪಲ್ ಲೈಕ್ ದೇಮ್ ಅಲ್ವಾ? ಕ್ರಿಯೇಟಿಂಗ್ ಜಾಬ್ ಇಸ್ ದ ಪ್ರಿಯಾರಿಟಿ. ಅದಕ್ಕೋಸ್ಕರನೇ ತಾನೆ ಎಲ್ಲರೂ ದಾಪ್ಗಾಲ್ ಹಾಕೊಂಡು ಕಷ್ಟ ಬಿಟ್ಕೊಂಡು ಎದ್ನೋ ಬಿದ್ನೋ ಅಂತ ಓಡ್ಕೊಂಡು ಓದೋ ಕಡೆ ಗಮನ ಹರಿಸೋದು, ರೈಟ್? So I thought it is my duty to inform you. ಅಥವಾ
ಐ ಥಾಟ್ ಇಟ್ ಈಸ್ ಅ ಸೋಷಿಯಲ್ ಕನ್ಸರ್ನ್. ಹಾಗಾಗಿ ಮಾತಾಡಬೇಕು ಅನ್ನಿಸ್ತು, ಮಾತಾಡಿದೆ. ಗುಡ್ ವಿಶಸ್ ಟು ಆಲ್ ಆಫ್ ಯು. ಎಲ್ಲರಿಗೂ ಸಮಾನವಾದ ಅವಕಾಶ ಸಿಕ್ಕಲಿ, ಎಲ್ಲರೂ ಚೆನ್ನಾಗಿ ಕೆಲಸ ಕಾರ್ಯಗಳಲ್ಲಿ ತೊಡಗಲಿ, ಅವರವರ ಏನಂತೀರಿ ಪ್ಲೇಸ್ನ ಪಡ್ಕೊಳ್ಳಿ ಸೊಸೈಟಿನಲ್ಲಿ ಅನ್ನೋದು ನನ್ನ ಆಶಯ. ನಂಗೆ ಹೇಳಬೇಕು ಅನ್ನಿಸ್ತು, ಹೇಳಿದ್ದೀನಿ. ಇಫ್ ದರ್ ಇಸ್ ಎನಿಥಿಂಗ್, ಡೆಫಿನೆಟ್ಲಿ ಐ ವಿಲ್ ಬಿ ಓಪನ್ ಫಾರ್ ಅ ಕಾಲ್ ಆರ್ ಅ ಡಿಸ್ಕಷನ್. ಥ್ಯಾಂಕ್ ಯು ಸೊ ಮಚ್. ಹ್ಯಾವ್ ಅ ಗ್ರೇಟ್ ಡೇ. ಥ್ಯಾಂಕ್ ಯು.